ನಮಸ್ಕಾರ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮು 2026 ಏನೈತಲ್ಲ 17 ಸೆಂಟ್ರದಾಗೂ ಎಕ್ಸಾಮಿನೇಷನು ಕಂಪ್ಲೀಟ್ ಆಗಿತ್ತು. ಆದ್ರೆ ರಿಸಲ್ಟ್ ಬಂದ ಮೇಲೆ ನೋಡ್ರೆ ಆಲ್ಮೋಸ್ಟ್ ಆಲ್ ಹಿರಿಯೂರು ಎಕ್ಸಾಮಿನೇಷನ್ ಸೆಂಟ್ರ್ ಒಳಗೆ ಬಹಳಷ್ಟು ಜನ ಏನೈತಲ್ಲ ಔಟ್ 200ಗೆ 274 ಮೆಂಬರ್ಸ್ ಏನೈತಲ್ಲ ತೊಗೊಂಡಿದ್ರು. ಅವಾಗ ಏನಾಯ್ತು, ಕೆಲವೊಂದಿಷ್ಟು ಪೇರೆಂಟ್ಸ್ ಏನೈತಿ KE ಆಗಿರ್ಬೋದು, ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಏನೈತಲ್ಲ ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿನೂ ಮುಟ್ಟಿಸಿರು. ಅದಕ್ಕಾಗಿನ ಎಕ್ಸಾಮು ಏನೈತಲ್ಲ ಕಂಡಕ್ಟ್ ಆಯ್ತು. ಯಾವಾಗಂದ್ರೆ ಜೂನ್ 1ನೇ ತಾರೀಕು. ಮತ್ತು ಅದ್ರದ್ದು ಏನೈತಲ್ಲ ಸ್ಟೂಡೆಂಟ್ ಒಪಿನಿಯನ್ ಏನೈತಿ ಮತ್ತು ಕ್ವಶನ್ ಪೇಪರ್ ಹೆಂಗಿತ್ತು ಮತ್ತು ಅದರದ್ದು ಬಗ್ಗೆ ಏನೈತಲ್ಲ ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಮಾತಾಡ್ನು. ಅದಕ್ಕೋಸ್ಕರ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ಏನೈತಲ್ಲ ಇಲ್ಲಿ ಮೆನ್ಷನ್ ಮಾಡೇನಿ. ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನೋಡೋದಾದ್ರೆ ಅಲ್ಲಿ ಸುತ್ತಮುತ್ತಲಿನ ಯಾವೆಲ್ಲ ಇದನ್ನದಾವು ಅದನ್ನೇನೈತಲ್ಲ ಇಡಬೇಕಾಗ್ತಿತ್ತು. ಆದ್ರೆ ಡೈವರ್ಸಿಟಿ ಯಾವ ರೀತಿ ಇರ್ತೈತಿ, ಅಲ್ಲಿ ಯಾವ ರೀತಿ ಕ್ರಾಪನ್ನು ಬೆಳೀತಾರೋ ಅದ್ರ ಬಗ್ಗೆ ಇಡಬೇಕಾಗಿತ್ತು. ಮತ್ತು ವಿದ್ಯಾರ್ಥಿಗಳು ಏನೈತಿ ಅದರ ಅನುಗುಣವಾಗಿನ ಪ್ರಿಪ್ರೇಷನ್ನು ಮಾಡ್ಕೊಂಡಿರ್ತಾರೆ. ಮತ್ತು ಆದ್ರೆ ಹಿರಿಯೂರು ಎಕ್ಸಾಮಿನೇಷನ್ ಸೆಂಟ್ರ್ ಒಳಗೆ ಫಸ್ಟ್ ಟೈಮ್ ನಡೆದಾಗ ಸ್ಪೆಷಮನ್ನು ಮತ್ತು ಕ್ವಶನ್ ಪೇಪರ್ ಐತಲ್ಲ ಒಂದು ಸ್ವಲ್ಪ ಈಸಿನೇ ಇತ್ತು. ಮತ್ತು ನೆಕ್ಸ್ಟ್ ಏನಂದ್ರೆ ಎಕ್ಸಾಮ್ ಮಾಡುವಾಗ ಏನೈತಲ್ಲ ಬಹಳಷ್ಟು ಟಫ್ ಕ್ವಶನನ್ನು ಇಟ್ಟಾರು. ಮತ್ತು ಇನ್ಸ್ಟಾಗ್ರಾಮ್ದಾಗ ನೋಡಿರ್ಬೋದು. ಮತ್ತು ಪಾಲಕರು ಏನನ್ನತ್ತಾರ ಅಂದ್ರೆ ಬಹಳಷ್ಟು ಟಫ್ ಕ್ವಶನ್ ಪೇಪರ್ ಐತಿ. ಮತ್ತು ಆಲ್ರೆಡಿ ನೋಡಿರ್ಬೋದು ನೀವು ನ್ಯೂಸ್ ಒಳಗಾಗಿರಲಿ. ಮತ್ತು ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ದಾಗ ಸ್ಟೂಡೆಂಟ್ ಬರಿಬೇಕಂದ್ರೆ ಸಾಮಾನ್ಯ ನಾರ್ಮಲ್ ಕ್ವಶನ್ KCET ಒಳಗೆ ನೋಡಿರ್ಬೋದು. ಆಲ್ಮೋಸ್ಟ್ ಆಲ್ ಒಂದು ಸ್ವಲ್ಪ ಈಸಿ ಕ್ವಶನು ಇರ್ತಾವೆ. ಭಾಳ ಅಂದ್ರೆ ಆಲ್ಮೋಸ್ಟ್ ಆಲ್ ಒಂದೊಂದು ಕಡೆ ಏನೈತಲ್ಲ ಟಫ್ ಕ್ವಶನ್ ಇರ್ತಾವೆ. ಆದ್ರೆ ಹಿರಿಯೂರು ಎಕ್ಸಾಮ್ ಸೆಂಟ್ರ್ ಒಳಗೆ ಮಾಡಿದ ಸರಿಯಾನ ಅನಿಸ್ತೈತಿ. ಆಲ್ಮೋಸ್ಟ್ ಆಲ್ ಬಹಳಷ್ಟು ಏನೈತಲ್ಲ ಕ್ವಶನ್ ಪೇಪರ್ ಟಫ್ ಇದ್ದು. ಮತ್ತು ಅದಕ್ಕೆ ಏನೈತಲ್ಲ ಬಹಳಷ್ಟು ಯಾರೆಲ್ಲ ಅಗ್ರಿ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ ಅದಾರು ಮತ್ತು ಫಾರ್ಮರ್ಸ್ ಸ್ಟೂಡೆಂಟ್ಗಳಿಗೆ ಏನೈತಲ್ಲ ಬಹಳಷ್ಟು ತೊಂದರೆನೂ ಆಗತ್ತಿರ್ತೈತಿ. ಯಾಕಂದ್ರೆ ಕ್ವಶನ್ ಪೇಪರ್ ಬಹಳಷ್ಟು ಟಫ್ ಐತಿ. ನಿಮ್ಮ ಒಪಿನಿಯನ್ ಏನೈತಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.